ಮಾತಿನ ಚಾತುರ್ಯವನ್ನ ಅರಿತವನು ಮಹಾದೇವನ್ ಬೇಕಾದ್ರೆ ಮೆಚ್ಚಿಸ್ತಾನಂತಾರೆ. ಇಲ್ಲ ಹೋದ್ರೆ ಬಹಳ ಕಷ್ಟ. ಅದಕ್ಕಿವತ್ತು ನೋಡಿ, ಸಾಮಾಜಿಕ ಜಾಲತಾಣ ಅತ್ಯಂತ ಪ್ರಭಾವಶಾಲಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ಸಾಮಾಜಿಕ ಜಾಲತಾಣವನ್ನ ಪ್ರಬಲವಾಗಿ ಬಳಸ್ಕೊಂಡು ನಮ್ಮ ಗಿಲ್ಲಿ ಡೆಲ್ಲಿ ತನಕ ಮುಟ್ಬಿಟ್ರು. ಅದೇ ಬಹಳ ಜನ ಅದೇ ಸಾಮಾಜಿಕ ಜಾಲತಾಣದಲ್ಲಿ ರಮ್ಮಿ ಆಡ್ಬಿಟ್ಟು ಗಲ್ಲಿಲ್ ಬಿದ್ದವ್ರು. ಇವತ್ತು ಹುಷಾರಾಗಿರ್ಬೇಕು. ಎಲ್ಲಿಗೆ ಬೇಕಾದ್ರೆ ಕರ್ಕೊಯ್ತದೆ, ಎಲ್ಲಿಗೆ ಬೇಕಾದ್ರೆ ತಳ್ಳಿಬಿಡ್ತದೆ. ಇದು ಹುಷಾರಾಗಿರ್ಬೇಕು. ಬಹಳ ಜನ ಕಾಮೆಂಟ್ ನೋಡಿದೆ, ಪಾಪ ಗಿಲ್ಲಿಯವ್ರಿಗೆ ಒಂದಷ್ಟು ಸನ್ಮಾನ ಮಾಡ್ತಾವ್ರೆ, ಯಾರೋ ಕರೆದು ಸನ್ಮಾನಿಸ್ತವ್ರೆ, ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಇನ್ನು ಕೆಲವರು ಏನು ಮಾಡ್ಬಿಟ್ಟವನವನು, ದೇಶ ಉದ್ಧಾರ ಮಾಡ್ಬಿಟ್ಟವನ, ಆ ದೇಶ ಗೆದ್ದು. ರೀ, ಯೋಚನೆ ಮಾಡಿ. ಬದುಕಲ್ಲಿ ಎಲ್ಲವೂ ಒಂದೊಂದು ಆಯಾಮ, ಎಲ್ಲವೂ ಒಂದೊಂದು ಆಯಾಮ. ಆ ಆಯಾಮದಲ್ಲಿ ಮನರಂಜನೆ ಕೂಡ ಒಂದು ಆಯಾಮ ರೀ. ಎಲ್ಲೋ ಕುಳಿತುಕೊಂಡು ಬಿಗ್ ಬಾಸ್ ಒಂದು ಇರ್ಬೋದು, ಬಿಗ್ ಬಾಸ್ ಒಳಗೆ ಕೂತ್ಕೊಂಡು ಲಕ್ಷಾಂತರ ಜನ ಮನಸ್ಸು ರಂಜಿಸದ್ನಲ್ಲ ಹುಡುಗ, ಅದಕ್ಕಾದ್ರೆ ಸಂತೋಷ ಪಡ್ಬೇಕ? ಹೊಟ್ಟೆ ಕಿಚ್ಚ ಹಾಕೋಮಾರಯ, ಇಷ್ಟೊಂದು ಹೊಟ್ಟೆ ಕಿಚ್ಚ. ಚಿನ್ನ ಅವನಿಗೆ ಕೊಟ್ರ ಈಸ್ಕೊಂಡ್ರ, ಚಿನ್ನ ಅವನಿಗೆ ಕೊಟ್ರ ಈಸ್ಕೊಂಡ್ರ, ಇಲ್ಲ ಕೊಡ್ಲಿ ಇಲ್ಲ ಈಸ್ಕಲ್ಲಿ, ನಮ್ಗೇನು ಬತ್ ಭಾಗ್ಯ. ಕತ್ತೆಲ್ಲ ಹಾಕಿದ್ ನೋಡಿ ಸಂತೋಷ ಪಡಮ್ಮ, ಬಿಚ್ಕೊಂಡ್ರೆ ಅವ್ರ ಸಂತೋಷ, ಬಿಚ್ಕೊಂಡ್ರೆ ಇವ್ರ ಸಂತೋಷ. ಏನು ಜಲಸಿ ಗೊತ್ತೇ ಅಂದ್ರೆ ನಮಗೆ ಆನಂದ. ಯಾಕೆ ಗೊತ್ತಾ? ಈ ಕರುನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಕಲಾವಿದನ ನನಗೆ ಎಷ್ಟು ವಿಜೃಂಭಿಸಿದ್ರು ಜನ. ನಮ್ಮ ಮನೆ ಮಗ ಅಂತ ಹುಡುಗನ ಒಪ್ಕೊಂಡ್ರಪ್ಪ, ಅದಕ್ಕೆ ಯಾಕೆ ಹೊಟ್ಟೆ ಕಿಚ್ಚು? ನಾವು ಅನ್ಕೋತೀನಿ, ನಿಜವಲ್ಲ ನಾನು ಅನ್ಕೋತೀನಿ, ಬಿಗ್ ಬಾಸ್ ಒಂದು ಮೆಟ್ಲು, ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಒಂದು ಮೆಟ್ಲು. ಮುಂದೆ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರಬುದ್ಧ ಹಾಸ್ಯ ನಟ ಸಿಗ್ತಾರೆ. ಮತ್ತೆ ಒಳ್ಳೆ ಬರವಣಿಗೆಗಾರರು ಕೂಡ ಗಿಲ್ಲಿಯವರು. ನೀವು ಹಳೆ ವಿಡಿಯೋಗಳು ನೋಡಿ, ತುಂಬ ಚೆನ್ನಾಗಿದ್ದಾವೆ. ಪ್ರಾಸಬದ್ಧವಾಗಿ ಪದಗಳನ್ನು ಜೋಡಿಸೋ ಕಲೆ ಇದೆ. ಮುಂದೆ ಒಂದು ನಿರ್ದೇಶಕನಾಗೋ, ಹಾಸ್ಯ ನಟನಾಗೋ ಚಿತ್ರರಂಗದಲ್ಲಿ ನೆಲೆ ನಿಲ್ಲಿ ಬಿಡ್ರಿ. ಆಗ ಉಪಯೋಗಿಸ್ಕೊಬೇಕು ಸಾಮಾಜಿಕ ಜಾಲತಾಣ. ದುಡ್ಡು ಡಬಲ್ ಮಾಡ್ತೀನಿ, ರಮ್ಮಿ ಆಡ್ಬಿಟ್ಟು ಉದ್ಧಾರ ಆಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಡಮ್ಮಿ ಹಾಕಿ ಕೂತವ್ರು ಎಲ್ಲರೂ. ಒಳ್ಳೆ ಕಂಟೆಂಟ್ ಹಾಕ್ಬೇಕು, ಒಂದು ಕಲೆ ಹಾಕ್ಬೇಕು. ನೋಡಿ, ನಾನು 31 ವರ್ಷದಿಂದ ಆಡ್ತಾ ಇದ್ದೆ. ಆದರೆ ಪುನೀತ್ ರಾಜ್ಕುಮಾರ್ ಅವ್ರು ತಿರ್ಕೊಂಡಾಗ ಆಡಿದ ಗೀತೆಯಿಂದ ಇಡೀ ಕರ್ನಾಟಕಕ್ಕೆ ನಾವು ಒಂದಷ್ಟು ಎಷ್ಟೋ ಪರಿಚಯ ಆದ್ವಿ. ಯಾಕೆ ಅವರಿಂದೇನು ಇವರಿಂದೇನು? ಅವನಿಲ್ದಾರ ಮೆಡಿಕಲ್ ಸ್ಟೋರ್ ಇಲ್ದಾರ ಆಗಲ್ವಾ? ಪೊಲೀಸ್ ಸ್ಟೇಷನ್ ಇಲ್ದಾರ ಆಗಲ್ವಾ? ಅವರಿಂದ ಯಾಕೆ ಇವೆಲ್ಲ ಯೋಚನೆ ಮಾಡ್ತೀವಿ? ಅವೆಲ್ಲ ಸಮಾಜಕ್ಕೆ ಒಂದೊಂದು ಅಂಗಾರಿ. ಊಟ ಬೇಕು, ರಕ್ಷಣೆ ಬೇಕು, ಮನರಂಜನೆನೂ ಬೇಕಲ್ವಾ? ಸುಮ್ಮನೆ ಆಯ್ತೇನಪ್ಪ? ಸುಮ್ಮನೆ ಆಗ್ತದ? ನಗ್ಸೋದು ಸುಮ್ಮನೆ ಆಗ್ತದ? ಅಳಿಸೋಕ್ ಬೇಕಾದ್ರೆ ಜಗತ್ತನ್ನು ತುಂಬ ಅವ್ರಿ ಜನ ಪಕ್ಕದ ಮನೆ ಅಳಿಸ್ತಾರೆ. ನಗ್ಸಿರ್ಬೇಕೀಗ, ಆನಂದ ಕೊಡಿರ್ಬೇಕು. ಅದಕ್ಕೆ ದಯಮಾಡಿ ಏನು ಅವ್ರಿನ ದೇಶ ಉದ್ಧಾರ, ಇವ್ರಿನ ದೇಶ ಉದ್ಧಾರ ಬಿಡ್ಬಿಡ್ರಿ. ಈ ಹೊಟ್ಟೆ ಕಿಚ್ಚಿನ ಬುದ್ಧಿ ಬಿಡ್ರಿ. ಯಾರಂಗಂತ ಕಾಮೆಂಟ್ ಹಾಕವ್ರೆ, ಅವ್ರ ಮಗು ಒಂದು ಸಾಂಗ್ ಆಡ್ಬಿಟ್ಟು ಫೇಮಸ್ ಆಗ್ಬಿಟ್ರೆ ನನ್ನ ಮಗಳು ಅಂತ ಎದೆ ತಟ್ಟಿಗೆ ಎಳ್ಕೊ ಹೋಯ್ತಾರೆ ಎಲ್ಲರ ಕಡೆ. ಆಗ ನಿನ್ನ ಮಗಳೇನು ದೇಶ ಉದ್ಧಾರ ಮಾಡವಳ ಅಂದರೆ ನೋವಾಗಲ್ವಾ? ಬಡವ್ರ ಮಗ, ಬಡತನದಲ್ಲಿ ಹುಡ್ತೋನು, ಪ್ರತಿಭಾವಂತ, ಇವತ್ತು ಇಡೀ ಕರುನಾಡ ಜನರ ಮನಸ್ಸು ಗೆದ್ದಿದ್ದಾನ ಹುಡುಗ. ಮುಂದೆ ಅವನ ಭವಿಷ್ಯ ಉಜ್ವಲಮಾನವಾಗಿರಲಿ. ಅವರಿಂದ ಚಿತ್ರರಂಗಕ್ಕೆ ಒಂದು ಒಳ್ಳೆ ಮೆಟ್ಲು ಸಿಗಲಿ. ನಮ್ಮ ಕನ್ನಡ ಚಿತ್ರರಂಗ ಸದ್ಯಕ್ಕೆ ನೋಡಿ ಎಲ್ಲ ಸಿನಿಮಾಗಳು ನಿಂತೋಗ್ತಿದ್ದಾವೆ. ಚಿತ್ರರಂಗ ನಂಬಿ ಲಕ್ಷೋಪಲಕ್ಷ ಕುಟುಂಬಗಳು ಬದುಕ್ತಾವ್ರಿ. ಒಂದೇ ಥರ ಎಲ್ಲ ದುಡಿಮೆ, ಮೈ ಬಗ್ಸ್ ದುಡಿಮೆ ಮಾಡಿ, ಎಲ್ಲರೂ ದುಡಿಮೆನೆ ಮಾಡಾರ. ಒಬ್ಬ ನೇಗ್ಲು ಮಾಡಿಕೊಡು ಪುಣ್ಯಾತ್ಮ ಬೇಕ್ರಿ, ಒಬ್ಬ ಹಗ್ಗ ವಸ್ತು ಕೊಡ್ಬೇಕ್ರಿ, ಒಬ್ಬ ದನಿಂಕರಿಗೆ ಜೋಳ ಕಡ್ಡಿ ಕೊಟ್ಟು ಸಾಕ್ಬೇಕ್ರಿ. ಆ ರೈತ ಬೆಳೆದ ಕೊಂಡ್ಕೊಳ್ಳೋಕೆ ಒಬ್ಬ ಗ್ರಾಹಕ ಬೇಕಣ್ರಿ. ಅವನು ನೀ ದುಡ್ದು ಬಿಟ್ಟು ತಿನ್ನು, ಕಾಸು ಕೊಟ್ಟು ಯಾಕೆ ತಗೊಂಡಿ ಅಂತೀವ? ಏನು ಕೆಟ್ಟ ಯೋಚನೆ ಮಾಡ್ತಾರೋ ಪುಣ್ಯಾತ್ಮರು. ದಯಮಾಡಿ ಮನಸ್ಥಿತಿ ಬದಲಾಯಿಸ್ಕೊಳುವ, ಒಳ್ಳೆಯದನ್ನು ಪ್ರೋತ್ಸಾಹಿಸುವ, ಯಾರೋ ಚೆನ್ನಾಗಿದ್ರು ನೋಡಿ ಸಂತೋಷ ಪಡುವ. ಯಾರ್ದೋ ಮೆರವಣಿಗೆ ಆದರೆ ನಿನಗೆ ಯಾಕೋ ಬೆಳಗಾನ ಅವನಿದ್ದಿಲ್ಲದೆ ಒದ್ದಾಟ. ನಮಗಂತೂ ಸಂತೋಷ ಆಯ್ತಪ್ಪ, ನಿಜವಾಗ್ಲೂ ಸಂತೋಷ ಆಯ್ತು. ನಾವು ಮೊದಲು ಪೋಸ್ಟ್ ಮಾಡಿ ಇಲ್ಲಿಯವ್ರಿಗೆ ಓಟ್ ಮಾಡಿ ಏನು ಅವೆಲ್ಲ ಹೇಳಿಲ್ಲಪ್ಪ. ನಾವು ಹೇಳಿಲ್ಲ. ಯಾಕೆಂದ್ರೆ ಹಾಕಿದ್ರೆ ಜನ ಆಗ್ತಾರೆ. ನಾನೇನು ಹೇಳ್ಬೇಕು? ನಾನು ಹೇಳಿದ್ರೆ ಬಿಟ್ಬಿಡ್ತಾರಾ? ಒಳ್ಳೇದನ್ನು ಸ್ವೀಕರಿಸ್ತಾರೆ. ಉಮೇಶ್ ಹೇಳ್ದ ಅಂತ ಓಟ್ ಹಾಕ್ತೆ ಅನ್ನೋದು ಬೇಡ. ಗಿಲ್ಲಿಯವ್ರ ನಟನೆ ಚೆನ್ನಾಗಿತ್ತು, ಓಟ್ ಹಾಕ್ತಿ. ಇದು ಬೇಕು, ಪ್ರಬುದ್ಧತೆ ಬೇಕ್ರಿ. ಆದರೆ ತುಂಬ ನೋವಾದ್ದೇನೆಂದರೆ ಆ ಹುಡುಗ ಒಂದಷ್ಟೇನೋ ಖುಷಿ ಪಟ್ಟರೆ, ಒಂದಷ್ಟು ಹೂನಾರ ಹಾಕಿದರೆ, ಒಬ್ಬ ಶಾಸಕರು ನಿಂತ್ಕೊಂಡ್ರೆ, ಒಬ್ಬ ಮುಖ್ಯಮಂತ್ರಿಗಳೇ ಕರೆದು ಪ್ರಶಂಸೆ ಮಾಡಿದ್ರು ಏನು ಸಂಕಟ ಪಡ್ತಾರೋ ಮಾರಾಯ. ದಯಮಾಡಿ ಬಂಧುಗಳೇ,
ಸಂತೋಷದ ನೋಡಿ ಸಂತೋಷ ಪಡೋದನ್ನು ಕಲಿಯೋಣ. ಸಂಕಟ ನೋಡಿ ಸಂಕಟ ಪಡೆಯೋದು ಕಲಿಯೋಣ. ಸಂತೋಷ ನೋಡಿ ಸಂತೋಷ ಪಟ್ಟರೆ ಮನುಷ್ಯರಾಗ್ತೀವ್ರಿ. ಒಬ್ಬರು ಸಂತೋಷ ನೋಡಿ ಸಂಕಟ ಪಟ್ಟರೆ ರಾಕ್ಷಸರಾಗ್ತೀವ್ರಿ. ಮನಸ್ಥಿತಿ ಬದಲಾಯಿಸ್ಕೊಳ್ಳದೆ ಹೋದರೆ ಈ ಜಗತ್ತಲ್ಲಿ ಯಾರೂ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ಮೇಲಾದರೂ ಕೆಟ್ಟ ಕಾಮೆಂಟ್ಗಳ ಸಂಖ್ಯೆ ಕಮ್ಮಿ ಆಗಲಿ. ವಿಷಯ ತಿಳಿದು ಮಾತಾಡೋಣ, ಪ್ರಬುದ್ಧರಾಗಿ ಮಾತಾಡೋಣ, ಪ್ರಬುದ್ಧರಾಗಿ ಆಲೋಚನೆ ಮಾಡೋಣ. ಒಳ್ಳೆಯದೇ ಆಗ